ಇಲ್ಲಿಯವರೆಗೆ ದಕ್ಷ ಆರ್ಯನು ಅನಿಕಾಳನ್ನು ರಾತ್ರಿ ಹೊತ್ತು ಕಾರಿನಿಂದ ಕೆಳಗಿಳಿಸಿ ಹೊರಟು ಹೋದನು. ಅವನು ಅವಳನ್ನು ಇಲ್ಲಿ ಬಿಟ್ಟು ಹೋಗಲು ಬಯಸಿರಲಿಲ್ಲ, ಕೇವಲ ಪಾಠ ಕಲಿಸಲು ಬಯಸಿದ್ದನು. ಕಾರಿನ ದೀಪಗಳು ಅನಿಕಾಳಿಂದ ದೂರವಾಗುತ್ತಿದ್ದಂತೆ ಅವಳಿಗೆ ತಾನು ಸಾವಿನ ಹತ್ತಿರ ಹೋಗುತ್ತಿದ್ದಾಳೆ ಎಂದು ಅನಿಸಿತು. ಅವನು ಹೋದ ನಂತರ ಅನಿಕಾ ಸಣ್ಣ ಹೆಜ್ಜೆಗಳನ್ನು ಮುಂದಿಡಲು ಪ್ರಾರಂಭಿಸಿದಳು. ಆದರೆ ಅವಳ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು ಮತ್ತು ಅವಳು ಪ್ರಜ್ಞಾಹೀನಳಾಗಿ ಅಲ್ಲಿಯೇ ರಸ್ತೆಯ ಮೇಲೆ ಬಿದ್ದಳು. ಕಾಲು ಜಾರಿದ್ದರಿಂದ ಅವಳು ಕೆಳಗಿರುವ ಕಾಡಿನ ಕಡೆಗೆ ಉರುಳಿದಳು. ದಕ್ಷನು ಕೇವಲ 3 ನಿಮಿಷಗಳ ಡ್ರೈವಿಂಗ್ ದೂರ ಮಾತ್ರ ಹೋಗಿದ್ದನು. ಆದರೆ ಇದ್ದಕ್ಕಿದ್ದಂತೆ ಅವನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಮತ್ತು ಅನಿಕಾಳ ಭಯಭೀತ ಮುಖವು ಅವನ ಕಣ್ಣುಗಳ ಮುಂದೆ ಸುಳಿದಾಡಿತು. ಮುಂದುವರಿದ ಭಾಗ. ಏನು ಮಾಡುತ್ತಿದ್ದೇನೆ ನಾನೇನು ಮಾಡುತ್ತಿದ್ದೇನೆ? ನಾನು ಮಕ್ಕಳಂತೆ ವರ್ತಿಸುತ್ತಿದ್ದೇನೆ. ರಾತ್ರಿಯ ಈ ಸಮಯದಲ್ಲಿ ಒಬ್ಬ ಯುವತಿಯನ್ನು, ಅದು ಕೂಡ ನನ್ನ ಹೆಂಡತಿಯೂ ಆಗಿರುವ ಅವಳನ್ನು ರಸ್ತೆಯ ಮಧ್ಯದಲ್ಲಿ ಬಿಡುವುದು ಯಾವ ಪುರುಷನಿಗೂ ಶೋಭೆ ತರುವುದಿಲ್ಲ. ಅವಳಿಗೆ ಯಾರಾದರೂ ಕೆಟ್ಟ ಮನುಷ್ಯ ಸಿಗಬಹುದು. ಇದನ್ನೇ ಯೋಚಿಸಿ ಅವನು ತಕ್ಷಣ ತನ್ನ ಕಾರನ್ನು ರಿವರ್ಸ್ ಮಾಡಿದನು. ಆದರೆ ಅವನು ಅಲ್ಲಿಗೆ ತಲುಪಿದಾಗ ಅನಿಕಾಳ ಸುಳಿವೇ ಇರಲಿಲ್ಲ. ಕಾಡಿನಲ್ಲಿ ನರಿಗಳ ಕೂಗು ಕೇಳಿಸುತ್ತಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ದಕ್ಷ ಹೆದರಿದನು ಮತ್ತು ಆ ಪುಟ್ಟ ಹುಡುಗಿ ಕಳೆದು ಹೋದ ಕಾರಣ ಅವನು ಜೋರಾಗಿ ಅವಳ ಹೆಸರನ್ನು ಕೂಗಲು ಪ್ರಾರಂಭಿಸಿದನು. ಆದರೆ ಅನಿಕಾ ಪ್ರಜ್ಞೆ ಇಲ್ಲದೆ ಬಹಳ ದೂರ ಕಾಡಿನ ಮಧ್ಯದಲ್ಲಿ ಬಿದ್ದಿದ್ದಳು. ಹೇ ದೇವರೇ, ನಾನೇನು ಮಾಡಿದೆ? ಆ ಮುಗ್ಧ ಹುಡುಗಿ ಎಲ್ಲಿ ಹೋದಳು? ಅವನು ಸುಮಾರು 3 ಗಂಟೆಗಳ ಕಾಲ ಅವಳನ್ನು ಹುಡುಕಿದನು ಮತ್ತು ಈ 3 ಗಂಟೆಗಳಲ್ಲಿ ಅವನ ಉಸಿರು ನಿಂತು ಹೋಗುವಂತಿತ್ತು. ಅವನು ತನ್ನ ಪೊಲೀಸ್ ಅಧಿಕಾರಿ ಸ್ನೇಹಿತನಿಗೂ ಕರೆ ಮಾಡಿದ್ದನು ಮತ್ತು ಈಗ ಪೊಲೀಸರು ಅವನ ಸಹಾಯಕ್ಕಾಗಿ ಅಲ್ಲಿಗೆ ಇದ್ದರು. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿಯ ಕೂಗು ಕೇಳಿಸಿತು. ಸರ್, ಇಲ್ಲಿ ಒಬ್ಬಳು ಹುಡುಗಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ನಾವು ಹುಡುಕುತ್ತಿರುವುದು ಇವಳನ್ನೇ ಇರಬಹುದೇ? ನೋಡಿ. ಇದನ್ನು ಕೇಳಿ ದಕ್ಷ ಅಲ್ಲಿಗೆ ಓಡಿ ಹೋದನು ಮತ್ತು ಪ್ರಜ್ಞಾಹೀನಳಾಗಿ ಬಿದ್ದಿದ್ದ ಅನಿಕಾಳನ್ನು ನೋಡಿದಾಗ ಅವನ ಹೃದಯಕ್ಕೆ ಸಮಾಧಾನವಾಯಿತು. ಅವನಿಗೆ ಹೊಸ ಜೀವ ಬಂದಂತೆ ಭಾಸವಾಯಿತು. ಅವನ ಹೃದಯ ಸಂತೋಷದಿಂದ ತುಂಬಿತ್ತು ಮತ್ತು ಅವನು ತಾನೇ ಈ ಸಂತೋಷವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ತಕ್ಷಣ ಅನಿಕಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಆಸ್ಪತ್ರೆಗೆ ಓಡಿದನು. ಅವಳು ಭಯ ಮತ್ತು ಆಘಾತದಿಂದ ಪ್ರಜ್ಞಾಹೀನಳಾಗಿದ್ದಳು. ಅನಿಕಾಳಿಗೆ ಪ್ರಜ್ಞೆ ಬಂದಾಗ ದಕ್ಷ ತನ್ನ ಬಹಳ ಹತ್ತಿರ ಕುಳಿತಿರುವುದನ್ನು ಅವಳು ನೋಡಿದಳು. ದಕ್ಷ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು ಮತ್ತು ತನ್ನ ತಲೆಯನ್ನು ಅವಳ ಕೈಗಳ ಹತ್ತಿರ ಬಾಗಿಸಿದ್ದನು. ಅನಿಕಾಳ ಹೃದಯದಲ್ಲಿ ಒಂದು ಆಳವಾದ ಇಚ್ಛೆ ಮೂಡಿತು. ಅದು ಅವನ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ತೂರಿಸಿ ಅವನ ಸ್ಪರ್ಶವನ್ನು ಅನುಭವಿಸಬೇಕು ಎನ್ನುವುದು. ಆದರೆ ಅವಳು ತನ್ನ ಇಚ್ಛೆಯನ್ನು ಪೂರೈಸುವ ಮೊದಲು ದಕ್ಷ ತನ್ನ ತಲೆಯನ್ನು ಮೇಲೆತ್ತಿದನು. ನಿದ್ರೆಯ ಕೊರತೆಯಿಂದ ಅವನ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಆತಂಕ ಹರಡಿತ್ತು. ಆದರೆ ಅವನು ಅನಿಕಾಳನ್ನು ಪ್ರಜ್ಞೆಯಲ್ಲಿ ನೋಡಿದ ತಕ್ಷಣ ಅವನ ಆತಂಕ ದೂರವಾಯಿತು ಮತ್ತು ಕಣ್ಣುಗಳಲ್ಲಿ ಸಂತೋಷದ ಅಲೆ ಓಡಿತು. ಅವನ ಮುಖ ತಕ್ಷಣ ಅರಳಿತು. ದೇವರೇ, ಲಕ್ಷ ಲಕ್ಷ ಧನ್ಯವಾದಗಳು, ನೀನು ಪ್ರಜ್ಞೆಗೆ ಬಂದೆ ಎನ್ನುತ್ತಾ ಅವನು ತನ್ನ ದೇವರನ್ನು ಸ್ತುತಿಸಿದನು ಮತ್ತು ನಂತರ ನೇರವಾಗಿ ದೇವಸ್ಥಾನಕ್ಕೆ ಹೋದನು. ಅವನು ಅವಳನ್ನು ಚಿಕ್ಕ ಹುಡುಗಿಯಂತೆ ನೋಡುತ್ತಿದ್ದನು. ಅವನು ಅನಿಕಾಳನ್ನು ಇನ್ನು ಚಿಕ್ಕ ಹುಡುಗಿ ಎಂದೇ ಭಾವಿಸಿದ್ದನು ಮತ್ತು ಅದಕ್ಕಾಗಿಯೇ ಅವಳನ್ನು ಮಕ್ಕಳಂತೆ ನಡೆಸಿಕೊಳ್ಳುತ್ತಿದ್ದನು. ಆದರೆ ಅನಿಕಾಳಿಗಿದು ಇಷ್ಟವಿರಲಿಲ್ಲ. ಅವಳು ಅವನೊಂದಿಗೆ ನಿಜವಾದ ವೈವಾಹಿಕ ಜೀವನವನ್ನು ಪ್ರಾರಂಭಿಸಲು ಬಯಸಿದ್ದಳು. ಒಂದು ವೈವಾಹಿಕ ಸಂಬಂಧವನ್ನು ಬಯಸಿದ್ದಳು. ಆದರೆ ಇದನ್ನು ತನ್ನ ಬಾಯಿಯಿಂದ ಹೇಳಲು ಅವಳಿಗೆ ನಾಚಿಕೆಯಾಗುತ್ತಿತ್ತು. ಅವಳು ಉದ್ದೇಶಪೂರ್ವಕವಾಗಿ ದಕ್ಷನ ಕಣ್ಣುಗಳಲ್ಲಿ ಉಳಿಯುವಂತಹ ಮತ್ತು ಅವನು ತನ್ನತ್ತ ಆಕರ್ಷಿತನಾಗುವಂತಹ ಚಟುವಟಿಕೆಗಳನ್ನು ಮಾಡುತ್ತಿದ್ದಳು. ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಅವಳು ತನ್ನ ಗಂಡನನ್ನು ತನ್ನ ಹಿಂದೆ ಓಡಿಸುತ್ತಿದ್ದಳು. ಆದರೆ ಅಂತಹ ವರ್ತನೆಗಳಿಂದ ಅವಳು ತನ್ನ ಗಂಡನನ್ನು ತೊಂದರೆಗೊಳಪಡಿಸಬಹುದೇ ಹೊರತು ಬೇರೇನೂ ಇಲ್ಲ ಎಂಬುದನ್ನು ಅವಳು ಮರೆತಿದ್ದಳು. ಅವನು ಮತ್ತೆ ಕೋಣೆಗೆ ಮರಳಿದಾಗ ಅನಿಕಾಳ ಕಣ್ಣುಗಳಲ್ಲಿ ಅವನು ಹಿಂದೆಂದು ನೋಡಿರದ ವಿಭಿನ್ನ ಹೊಳಪನ್ನು ನೋಡಿದನು. ಅದು ಅವನಿಗೆ ಒಂದು ಸಂಕೇತವನ್ನು ನೀಡುತ್ತಿತ್ತು. ದಕ್ಷ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಆದರೆ ಅವಳ ಆರೋಗ್ಯ ಮತ್ತು ಸ್ಥಿತಿಯನ್ನು ನೋಡಿ ಅವನು ಮೌನವಾಗಿದ್ದನು. ಅನಿಕಾ ತನ್ನನ್ನು ಒಪ್ಪಿಕೊಳ್ಳಬೇಕೆಂದು ಮತ್ತು ಅವರ ನಡುವೆ ಪತಿ ಪತ್ನಿಯ ಸಂಬಂಧ ಏರ್ಪಡಬೇಕೆಂದು ಬಯಸುತ್ತಾಳೆ ಎಂದು ಅವನಿಗೂ ತಿಳಿದಿತ್ತು. ಆದರೆ ಅವನು ಆ ಮುಗ್ಧ ಜೀವದ ಮೇಲೆ ಅತಿಯಾಗಿ ನಡೆದುಕೊಳ್ಳುತ್ತೇನೆಯೇ ಎಂದು ಹೆದರುತ್ತಿದ್ದನು. ಅವಳಿಗೆ 20 ವರ್ಷ ತುಂಬುವವರೆಗೂ ಕಾಯುತ್ತಿದ್ದನು ಮತ್ತು ಈ ಸಮಯದಲ್ಲಿ ಅನಿಕಾ ಕೂಡ ತಾಳ್ಮೆಯಿಂದ ಇರಬೇಕು ಮತ್ತು ತನ್ನ ಓದಿನ ಮೇಲೆ ಗಮನ ಹರಿಸಬೇಕೆಂದು ಬಯಸಿದ್ದನು. ಅವನು ಅವಳ ಬಳಿಗೆ ಹೋದಾಗ ಅನಿಕಾ ಮುಖ ತಿರುಗಿಸಿ ಹಾಸಿಗೆಯ ಬದಿಗೆ ಕುಳಿತಳು. ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ. ನನಗೆ ನಿಮ್ಮೊಂದಿಗೆ ಯಾವುದೇ ಮಾತುಕತೆ ನಡೆಸಬೇಕಾಗಿಲ್ಲ ಎಂದು ಹೇಳುತ್ತಾಳೆ. ಸರಿ,
ನೀನು ನನ್ನ ಮೇಲೆ ಕೋಪಗೊಳ್ಳಬಹುದು ಮತ್ತು ನಾನು 100 ಬಾರಿ ನಿನ್ನನ್ನು ಸಮಾಧಾನಪಡಿಸಲು ಸಿದ್ಧನಿದ್ದೇನೆ. ಆದರೆ ದೇವರ ಹೆಸರಿನಲ್ಲಿ ಈ ಔಷಧಿಗಳ ಮೇಲೆ ಕೋಪಗೊಳ್ಳಬೇಡ. ಈ ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ ಬೇಗ ಗುಣಮುಖವಾಗುವುದಿಲ್ಲ ಎಂದು ಹೇಳುತ್ತಾನೆ. ಬೇಗ ಗುಣಮುಖವಾಗುವ ಆಸಕ್ತಿ ನನಗಿಲ್ಲ, ಏಕೆಂದರೆ ಬೇಗ ಗುಣಮುಖನಾದರೂ ನಾನು ನಿಮ್ಮ ಆಜ್ಞೆಗಳನ್ನು ಪಾಲಿಸಬೇಕು ಮತ್ತು ನೀವು ನೀಡಿದ ಶಿಕ್ಷೆಗಳನ್ನು ಸಹಿಸಿಕೊಳ್ಳಬೇಕು. ಮುಖ ಉಬ್ಬಿಸಿಕೊಂಡು ದೂರ ಹೇಳುತ್ತಾ ಆ ಕ್ಷಣ ಅವಳು ನೇರವಾಗಿ ದಕ್ಷನ ಹೃದಯಕ್ಕೆ ಇಳಿದು ಹೋಗುತ್ತಿದ್ದಳು ಮತ್ತು ದಕ್ಷನ ತುಟಿಗಳಲ್ಲಿ ಒಂದು ತುಂಡ ನಗು ಮೂಡಿತ್ತು. ನೀನು ನನ್ನನ್ನು ಇಷ್ಟು ಕಾಳಜಿ ವಹಿಸುತ್ತಿರುವುದನ್ನು ಶಿಕ್ಷೆ ಎನ್ನುತ್ತೀಯಾ? ನೀನು ಅಪ್ರಬುದ್ಧಳು. ಶಿಕ್ಷೆ ಎಂದರೆ ನೀನು ನನ್ನಿಂದ ಏನನ್ನು ಬಯಸುತ್ತೀಯೋ ಅದು. ನಿನ್ನದು ಸೂಕ್ಷ್ಮ ಜೀವ. ನೀನು ನನ್ನನ್ನು ಸಹಿಸಿಕೊಳ್ಳಲಾರೆ. ಅವನು ಅವಳ ಕಣ್ಣುಗಳಲ್ಲಿ ಕಣ್ಣು ಇಟ್ಟು ತುಂಟತನದಿಂದ ಹೇಳಿದನು ಮತ್ತು ಅನಿಕಾಳ ಹೃದಯ ಜೋರಾಗಿ ಬಡಿದುಕೊಂಡಿತು. ನನಗೆ ಪೂರ್ತಿ 17 ವರ್ಷ 10 ತಿಂಗಳಾಗಿದೆ. ಮುಂದಿನ 2 ತಿಂಗಳಲ್ಲಿ 18 ವರ್ಷವಾಗುತ್ತದೆ ಮತ್ತು ನೀವು ಇನ್ನೂ ನನ್ನನ್ನು ಚಿಕ್ಕವಳೆಂದೇ ಭಾವಿಸುತ್ತೀರಿ. ಈ ಬಾರಿ ದಕ್ಷ ಜೋರಾಗಿ ನಕ್ಕನು. 17 ವರ್ಷದವಳೆಂದು ಹೀಗೆ ಹೇಳುತ್ತಿದ್ದೀಯ, ಅಂದರೆ 27 ವರ್ಷದವಳಂತೆ. ಎಲ್ಲ ಅನುಪಯುಕ್ತ ಆಲೋಚನೆಗಳನ್ನು ಮನಸ್ಸಿನಿಂದ ತೆಗೆದುಹಾಕು ಮತ್ತು ಇನ್ನೂ 3 ವರ್ಷ ಕಾಯಿ. ನಿನ್ನ ಮನಸ್ಸನ್ನು ಓದಿನ ಮೇಲೆ ಕೇಂದ್ರೀಕರಿಸು. ಈ ಖಾಲಿ ಮನಸ್ಸಿಗೆ ಅನುಪಯುಕ್ತ ವಿಷಯಗಳನ್ನು ತುಂಬಬೇಡ. ನನ್ನನ್ನು ದೂಷಿಸುವ ಮೊದಲು ನಿನ್ನನ್ನು ನೀನು ನೋಡಿಕೊ. ನಾನು ನಿನ್ನೊಂದಿಗೆ ಯಾವುದೇ ಅತಿರೇಕ ಮಾಡುತ್ತಿಲ್ಲ ಮೇಡಮ್. ಬದಲಿಗೆ ಕಳೆದ 2 ವರ್ಷಗಳಿಂದ ನೀನು ನನ್ನನ್ನು ತಿಗಣೆಯಂತೆ ನೃತ್ಯ ಮಾಡಿಸುತ್ತಿದ್ದೀಯ. ಎಂದಾದರೂ ನಾನು ನಿನ್ನೊಂದಿಗೆ ಜೋರಾಗಿ ಮಾತನಾಡಿದ್ದೇನಾ? ಅವನು ಅವಳ ಮುಖವನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿದಾಗ ಅವಳು ಮುಗ್ಧತೆಯಿಂದ ತಲೆ ಅಲ್ಲಾಡಿಸಿದಳು. ಇಂದು ನಾನು ನಿನ್ನನ್ನು ಆ ಸ್ಥಳದಲ್ಲಿ ಬಿಟ್ಟೆ ಎಂದರೆ ಅದರ ಅರ್ಥ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಅಥವಾ ನಿನ್ನನ್ನು ತೊಡೆದು ಹಾಕಲು ಬಯಸುತ್ತೇನೆ ಎಂದಲ್ಲ. ಇದರ ನೇರ ಅರ್ಥವೆಂದರೆ ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇನೆ. ಸ್ವಲ್ಪ ಶಿಕ್ಷೆ ನೀಡಿ ಇನ್ನು ಮುಂದೆ ಯಾವುದೇ ತಪ್ಪು ಮಾಡಬಾರದು ಎಂದು ನಿನಗೆ ಅರ್ಥ ಮಾಡಿಸಲು ಬಯಸುತ್ತೇನೆ. ಇದು ನಿನ್ನ ಹಿತಾಸಕ್ತಿಯಲ್ಲಿ ಸರಿಯಲ್ಲ. ನಾನು ಎಷ್ಟು ಹೆದರಿದ್ದೆ ಎಂದು ನಿನಗೆ ಗೊತ್ತಾ? ನಿಜಕ್ಕೂ ನಿನ್ನ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ಅನಿಕಾ, ನೀನು ಕಾಳಜಿ ವಹಿಸಿದರೆ ಅದನ್ನು ಏಕೆ ತೋರಿಸುವುದಿಲ್ಲ? ನೀವು ಪ್ರತಿ ಬಾರಿಯೂ ನನ್ನನ್ನು ಪ್ರೀತಿಸುತ್ತೀರಿ ಎಂದು ಹೇಳುತ್ತೀರಿ, ಆದರೆ ನಿಮ್ಮ ಪ್ರೀತಿ ನನಗೆ ಎಂದಿಗೂ ಕಾಣಿಸುವುದಿಲ್ಲ. ಅವಳು ಕೋಪದಿಂದ ಮುಖ ಉಬ್ಬಿಸಿಕೊಂಡು ಹೇಳಿದಾಗ ಅವನು ಎಷ್ಟು ಹೊತ್ತು ಆಕೆಯ ಮುಗ್ಧ ಸೌಂದರ್ಯವನ್ನು ನೋಡುತ್ತಿದ್ದನು. ಅಜಾಗರೂಕತೆಯಿಂದ ಸ್ವಲ್ಪ ಮುಂದೆ ಬಂದು ತನ್ನ ಮುಖವನ್ನು ಅವಳ ಮುಖಕ್ಕೆ ಹತ್ತಿರ ತಂದನು. ನನ್ನ ಕಣ್ಣುಗಳಲ್ಲಿ ನಿನಗಾಗಿ ಪ್ರೀತಿ ಕಾಣಿಸುವುದಿಲ್ಲವೇ? ಅನಿಕಾ ನಿಧಾನವಾಗಿ ಹೌದು ಎಂದು ತಲೆ ಆಡಿಸಿದಳು ಮತ್ತು ನಂತರ ನಿಧಾನವಾಗಿ ಹೇಳಿದಳು, ಆದರೆ ಕಣ್ಣುಗಳಲ್ಲಿ ಪ್ರೀತಿಯನ್ನು ನೋಡುವುದರಿಂದ ಏನು ಪ್ರಯೋಜನ? ನನಗೆ ನಿಮ್ಮ ಸಹವಾಸ ಬೇಕು. ನಿಮ್ಮ ಹತ್ತಿರ ಬರಲು ನನ್ನ ಹೃದಯ ಹಂಬಲಿಸುತ್ತದೆ, ಆದರೆ ನೀವು ನನ್ನ ಹತ್ತಿರ ಬರುವುದಿಲ್ಲ. ನನಗೆ ನಿಮ್ಮ ಭುಜದ ಮೇಲೆ ತಲೆ ಇಟ್ಟು ಮಲಗಬೇಕು ಮತ್ತು ನೀವು ನನ್ನ ತಲೆಯನ್ನು ನಿಧಾನವಾಗಿ ತಟ್ಟಿ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕು ಮತ್ತು ಹೀಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾ ನಾನು ನಿಮ್ಮ ತೋಳುಗಳಲ್ಲಿ ಮಲಗಬೇಕು ಅನಿಸುತ್ತದೆ. ಕೆಲವೊಮ್ಮೆ ಮನಸ್ಸು ದುಃಖಿತವಾದಾಗ ನಿಮ್ಮ ಎದೆಯ ಮೇಲೆ ಒರಗಿ ಎಲ್ಲ ದುಃಖಗಳನ್ನು ಹಗುರ ಮಾಡಿಕೊಳ್ಳಬೇಕು ಅನಿಸುತ್ತದೆ. ಕೆಲವೊಮ್ಮೆ ನಾನು ಸಿದ್ಧಳಾದಾಗ ನೀವು ನನ್ನನ್ನು ಹೊಗಳಬೇಕು ಅನಿಸುತ್ತದೆ. ನಿಮ್ಮ ತುಟಿಗಳಿಂದ ನನ್ನ ಕೆನ್ನೆಗಳನ್ನು ಸ್ಪರ್ಶಿಸುತ್ತಾ ಅನಿಕಾ ನೀನು ತುಂಬ ಸುಂದರವಾಗಿದ್ದೀಯ ಎಂದು ಹೇಳಬೇಕು ಅನಿಸುತ್ತದೆ. ಅವಳು ಭಾವನೆಗಳ ರಭಸದಲ್ಲಿ ಮಾತನಾಡುತ್ತಾ ಹೋದಳು ಮತ್ತು ದಕ್ಷ ಬಹಳ ಹೊತ್ತು ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ ಇದ್ದನು ಮತ್ತು ನಂತರ ಅವನು ಆಕೆಯ ತುಟಿಗಳ ಮೇಲೆ ಬಾಗಿದ್ದನು. ಆಕೆಯ ಮೃದುವಾದ ಗುಲಾಬಿ ತುಟಿಗಳನ್ನು ಹನಿ ಹನಿಯಾಗಿ ಹೀರುತ್ತಾ ಇದ್ದನು. ಆದರೆ ಅನಿಕಾ ಇದಕ್ಕಾಗಿಯೇ ಮಾನಸಿಕವಾಗಿ ಸಿದ್ಧಳಾಗಿರಲಿಲ್ಲ. ಅವಳ ದೇಹವು ಸ್ಥಿರವಾದಂತೆ ಇತ್ತು. ಬೆಚ್ಚಗಿನ ಉಸಿರುಗಳು ಒಂದಕ್ಕೊಂದು ಬೆರೆಯಲಾರಂಭಿಸಿದವು. ಹೃದಯವು ಪಕ್ಕೆಲುಬುಗಳನ್ನು ಒಡೆದು ಹೊರಬರಲು ಸಿದ್ಧವಾದಂತೆ ಇತ್ತು. ಆದರೆ ಅವಳು ದಕ್ಷನ ಅಂಗಿಯನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದಳು. ಒಂದು ರೀತಿಯ ನೆಮ್ಮದಿ ತನ್ನ ಅಸ್ತಿತ್ವದಲ್ಲಿ ಇಳಿಯುತ್ತಿರುವುದನ್ನು ಅವಳು ಅನುಭವಿಸುತ್ತಿದ್ದಳು. ಕಳೆದ 2 ವರ್ಷಗಳಿಂದ ತನ್ನ ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿದ್ದ ದಕ್ಷ ತನ್ನ ಸೂಕ್ಷ್ಮ ಹೆಂಡತಿಯ ಸಾಂಗತ್ಯವನ್ನು ಅನುಭವಿಸಿದಾಗ ಭಾವನೆಗಳು ಅತಿರೇಕಕ್ಕೆ ಹೋಗಲಾರಂಭಿಸಿದವು. ಅವನು ಅವಳನ್ನು ಮೃದುವಾಗಿ ಚುಂಬಿಸುತ್ತಿದ್ದನು. ಈಗ ಅದು ನಿಧಾನವಾಗಿ ತೀವ್ರಗೊಳ್ಳಲು ಪ್ರಾರಂಭಿಸಿತು. ಅವನು ಅವಳ ಸೂಕ್ಷ್ಮ ತುಟಿಗಳನ್ನು ಕೆಂಪಗಾಗಿಸಿದನು ಮತ್ತು ಅಂತಿಮವಾಗಿ ದಕ್ಷ ಆರ್ಯನಿಗೆ ತನ್ನ ಸೂಕ್ಷ್ಮ ಹೆಂಡತಿಯ ಬಗ್ಗೆ ಕರುಣೆ ಮೂಡಿತು. ಅವನು ಅವಳ ತುಟಿಗಳಿಂದ ಬೇರ್ಪಟ್ಟು ಪಕ್ಕಕ್ಕೆ ಸರಿದಾಗ ಅವಳು ಆಳವಾದ ಉಸಿರುಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. ಅವಳ ಕೆನ್ನೆಗಳು ನಾಚಿಕೆಯಿಂದ ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ಆದರೆ ಅವನು ಏಕ ಶಾಂತ ಭಾವದಿಂದ ತನ್ನ ಕೆಳಗಿನ ತುಟಿಯನ್ನು ಹಲ್ಲುಗಳಿಂದ ಅದುಮಿ ಕಣ್ಣುಗಳಲ್ಲಿ ತುಂಟತನದಿಂದ ತನ್ನ ಹೆಂಡತಿಯ ಈ ವಿಶಿಷ್ಟ ರೂಪವನ್ನು ನೋಡುತ್ತಿದ್ದನು. ಸ್ವಲ್ಪ ತಪ್ಪು ಮಾಡಿದಕ್ಕೆ ನಿನ್ನ ಸ್ಥಿತಿ ಈ ರೀತಿ ಮತ್ತು ನೀನು ವೈವಾಹಿಕ ಸಂಬಂಧವನ್ನು ಪ್ರಾರಂಭಿಸುವ ಬಗ್ಗೆ ಮಾತನಾಡುತ್ತೀಯ. ಅದರಲ್ಲಿ ಏನೆಲ್ಲ ಮಾಡಬೇಕಾಗುತ್ತದೆ ಎಂದು ನಿನಗೆ ಗೊತ್ತಾ? ಮಾತು ಕೇವಲ ತುಟಿಗಳಿಗಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ಇನ್ನು ಮುಂದೆ ಹೋಗುತ್ತದೆ. ನನ್ನ ತೀವ್ರತೆಯನ್ನು ಸಂಪೂರ್ಣವಾಗಿ ಸಹಿಸಿಕೊಂಡಾಗ ನೀನು ನನ್ನನ್ನು ಹೇಗೆ ಸಹಿಸಿಕೊಳ್ಳುತ್ತೀಯೋ ಗೊತ್ತಿಲ್ಲ. ಅವನು ಅವಳನ್ನು ತಲೆಬುಡದಿಂದ ನೋಡಿ ನಶೆಯ ಧ್ವನಿಯಲ್ಲಿ ಹೇಳಿದನು,
ಆಗ ಅವಳು ತಕ್ಷಣ ತನ್ನ ದೃಷ್ಟಿಯನ್ನು ತಿರುಗಿಸಿದಳು. ಹೃದಯ ಬಡಿತಗಳು ಇನ್ನೂ ನಿಯಂತ್ರಣದಲ್ಲಿರಲಿಲ್ಲ. ಅವಳು ದಕ್ಷನ ಮೃದುವಾದ ಬೆಚ್ಚಗಿನ ತುಟಿಗಳ ಸ್ಪರ್ಶವನ್ನು ತನ್ನ ತುಟಿಗಳ ಮೇಲೆ ಇನ್ನೂ ಅನುಭವಿಸುತ್ತಿದ್ದಳು. ಅವಳು ಆಸ್ಪತ್ರೆಯ ಕೋಣೆಯಲ್ಲಿ ಇರದಿದ್ದರೆ ಅವಳು ದಕ್ಷನನ್ನು ಅಪ್ಪಿಕೊಳ್ಳುತ್ತಿದ್ದಳು. ಅವನ ಆಶ್ರಯದಲ್ಲಿ ಅವಳು ಕುಗ್ಗಿಕೊಳ್ಳುತ್ತಿದ್ದಳು. ಆದರೆ ಅವಳು ತನ್ನ ಮೇಲೆ ನಿಯಂತ್ರಣ ಸಾಧಿಸಿದ್ದಳು. ಅವಳು ನಾಚಿಕೆಯಿಂದ ಮುಖ ತಿರುಗಿಸಿದಳು. ನಿಮ್ಮ ಯಾವುದೇ ರೂಪವನ್ನು ತೋರಿಸಬೇಕಾಗಿಲ್ಲ, ನಡುಗುವ ತುಟಿಗಳಿಂದ ಹೇಳುತ್ತಾ ಅವಳು ತನ್ನ ಮುಖದ ಕೆಂಪನ್ನು ಮರೆಮಾಡಲು ಮುಖ ತಿರುಗಿಸಿದಳು. ಇದನ್ನು ಕೇಳಿ ಅವನು ಗಟ್ಟಿಯಾಗಿ ನಕ್ಕನು. ಆದರೆ ನನ್ನ ಮುದ್ದಾದ ಪುಟ್ಟ ಸೂಕ್ಷ್ಮ ಹೆಂಡತಿ ಈಗ ಇದೆಲ್ಲಕ್ಕೂ ಮಾನಸಿಕವಾಗಿ ಸಿದ್ಧಳಾಗಿದ್ದಾಳೆ ಎಂದು ನನಗೆ ಅನಿಸಿತ್ತು. ಆದರೆ ನಮ್ಮ ಮೇಡಮ್ ಅವರು ಕೇವಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ಸರಿ, ನೀನು ಮಾನಸಿಕವಾಗಿ ಸಿದ್ಧಳಾಗಿದ್ದರೆ ನಾನು ಮತ್ತೆ ನಿನ್ನ ಹತ್ತಿರ ಬರುವುದಿಲ್ಲ. ಅನಿಕಾಳ ಹೃದಯ ಬಡಿದುಕೊಂಡಿತು. ಅವಳು ಮತ್ತೆ ದಕ್ಷನ ಸಾಂಗತ್ಯವನ್ನು ಅನುಭವಿಸಲು ಬಯಸಿದ್ದಳು. ಇಲ್ಲ, ಅಂತಹ ಯಾವುದೇ ವಿಷಯವಿಲ್ಲ. ಅವಳು ತಕ್ಷಣ ಕೂಗಿದಳು. ಆದರೆ ನಾನೇ ತಪ್ಪು ಮಾಡಿದೆ ಎಂದು ಅರಿವಾಯಿತು ಮತ್ತು ಅಂತಹ ಏನನ್ನು ಹೇಳಬಾರದಿತ್ತು ಎಂದು ಸಂಪೂರ್ಣವಾಗಿ ಮೌನವಾದಳು. ಸರಿ, ಬೇಗ ಈ ಔಷಧಿಯನ್ನು ತಿನ್ನು, ನಂತರ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಮನೆಯಲ್ಲಿರುವವರೆಲ್ಲರೂ ನಿನ್ನ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ. ನೀನು ಎಲ್ಲರಿಗೂ ಎಷ್ಟು ತೊಂದರೆ ಕೊಡುತ್ತೀಯಾ ಎಂದು ನನಗೆ ಅನಿಸಿದ್ದು. ನೀನು ಮನೆಯಲ್ಲಿ ಇಲ್ಲ ಎಂದು ಅವರು ಸಂತೋಷ ಪಡುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ಅಜ್ಜಿ ಸುಮಾರು 50 ಬಾರಿ ನಿನ್ನ ಬಗ್ಗೆ ಕೇಳಿದ್ದಾರೆ. ಅವನು ಪ್ರೀತಿಯಿಂದ ಅವಳಿಗೆ ಔಷಧಿ ತಿನ್ನಿಸಿ ನೀರು ಕುಡಿಸಿ ಮಲಗಿಸಿದನು. ನಾವು ಯಾವಾಗ ಮನೆಗೆ ಹಿಂತಿರುಗುತ್ತೇವೆ? ಅವಳು ಗಡಿಯಾರದ ಕಡೆ ನೋಡುತ್ತಾ ಕೇಳಿದಳು. 1 ಗಂಟೆಯಲ್ಲಿ ಡಾಕ್ಟರ್ ನಿನ್ನನ್ನು ಡಿಸ್ಚಾರ್ಜ್ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಆದರೆ ನಾವು ಬೆಳಿಗ್ಗೆ ಮನೆಗೆ ಹೋಗಬೇಕು ಎಂದು ನಾನು ಯೋಚಿಸಿದ್ದೇನೆ, ಏಕೆಂದರೆ ಈಗ ತುಂಬ ರಾತ್ರಿಯಾಗಿದೆ ಎಂದು ಹೇಳುತ್ತಾಳೆ. ಇಲ್ಲ ಇಲ್ಲ, ನಾನು ಈಗಲೇ ಮನೆಗೆ ಹೋಗಬೇಕು. ಅವನು ಅವಳ ಮುಂದೆ ಕುಳಿತುಕೊಂಡನು ಮತ್ತು ಅವಳ ಮುಖವನ್ನು ಆಳವಾಗಿ ನೋಡಿದನು. ಸ್ವಲ್ಪ ಸಮಯದ ಮೊದಲು ಮಾಡಿದ ತುಂಡತನದ ಕೆಂಪು ಬಣ್ಣ ಇನ್ನೂ ಅವಳ ಕೆನ್ನೆಗಳ ಮೇಲೆ ಇತ್ತು. ತುಟಿಗಳ ನಸುಗೆಂಪು ತಕ್ಷಣ ತೀವ್ರತೆಗೆ ಸಾಕ್ಷಿಯಾಗಿತ್ತು. ಅವನ ನೋಟದಿಂದ ಅವಳು ತುಂಬ ಗೊಂದಲಕ್ಕೊಳಗಾಗಿದ್ದಳು. ಅನಿಕಾ, ನನಗೆ 5 ಹೆಣ್ಣು ಮಕ್ಕಳು ಇರಬೇಕೆಂದು ನಾನು ಬಯಸುತ್ತೇನೆ ಮತ್ತು 5 ನಿನ್ನಂತೆಯೇ ಇರಬೇಕು ಎಂದು ಹೇಳುತ್ತಾನೆ. ಇದನ್ನು ಕೇಳಿದಾಗ ಅವಳ ಕಣ್ಣುಗಳು ಹೊರಬರಲು ಸಿದ್ಧವಾಗಿದ್ದವು. ಹಿಂದೆಂದೂ ಅವನು ಯಾವುದೇ ಮಗುವಿನ ಹೆಸರನ್ನು ಕೂಡ ತೆಗೆದಿರಲಿಲ್ಲ. ಬದಲಿಗೆ ಅವನು ಅಂತಹ ಯಾವುದೇ ಮಾತನ್ನು ಆಡಿರಲಿಲ್ಲ. ಮತ್ತು ಇಂದು ಅವನು ಪೂರ್ತಿ 5 ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುತ್ತಿದ್ದನು. ಆ 5 ಮುಖಗಳು ಈ ಕ್ಷಣದಲ್ಲಿ ಅವಳ ಕಣ್ಣುಗಳ ಮುಂದೆ ಸುಳಿದಾಡಿದವು ಮತ್ತು ಅವಳ ತಲೆ ತಿರುಗಿದಂತಾಯಿತು. ಹೇ ದೇವರೇ, ನನಗೆ ಧೈರ್ಯ ನೀಡು, ಅವಳು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ನಾವು ಈಗ ಬೇಗನೆ ನಮ್ಮ ಕುಟುಂಬ ಯೋಜನೆಯನ್ನು ಪ್ರಾರಂಭಿಸಬೇಕು ಎಂದು ನಾನು ಯೋಚಿಸುತ್ತಿದ್ದೇನೆ. ಏಕೆಂದರೆ ನೋಡು, ಬಹಳ ಸಮಯ ಕಳೆದು ಹೋಗಿದೆ. ನನಗೆ 27 ವರ್ಷವಾಗಿದೆ. ಒಂದು ವೇಳೆ ನನ್ನ ಮಗು 2 ವರ್ಷಗಳ ನಂತರ ಹುಟ್ಟಿದರೆ ಅದು ಯೌವನಕ್ಕೆ ಬಂದಾಗ ನಾನು ವೃದ್ಧನಾಗಿರುತ್ತೇನೆ. ಅವನು ಉದ್ದೇಶಪೂರ್ವಕವಾಗಿ ಈ ಮಾತುಗಳನ್ನು ಹೇಳುತ್ತಿದ್ದನು ಮತ್ತು ಅದೇ ಸಮಯದಲ್ಲಿ ಅವಳ ಮುಖದ ಹಾವಭಾವಗಳನ್ನು ನೋಡುತ್ತಿದ್ದನು. ಅವಳನ್ನು ಕೆರಳಿಸುವುದರಿಂದ ದಕ್ಷ ಆರ್ಯನಿಗೆ ಈ ಮಟ್ಟಿಗೆ ಆನಂದ ಸಿಗುತ್ತದೆ ಎಂದು ಅವನು ಊಹಿಸಿರಲಿಲ್ಲ. ದಯವಿಟ್ಟು ನೀವು ಇಂತಹ ಮಾತುಗಳನ್ನು ಆಡಬೇಡಿ, ನನ್ನ ಹೃದಯ ಆತಂಕಗೊಳ್ಳುತ್ತದೆ. ಅವಳು ಕಳವಳದಿಂದ ತನ್ನ ಕೈಗಳನ್ನು ಉಜ್ಜುತ್ತಾ ಹೇಳಿದಳು. ನನ್ನ ಜೀವವೇ, ಮಾತುಗಳಿಂದ ಹೃದಯ ಆತಂಕಗೊಳ್ಳುತ್ತದೆ. ನಾನು ಇದೆಲ್ಲವನ್ನು ನಿಜವಾಗಿ ಮಾಡಿದಾಗ ನೀನು ಪ್ರಜ್ಞಾಹೀನಳಾಗುತ್ತೀಯ. ಅದಕ್ಕಾಗಿಯೇ ನಾನು ನಿನಗೆ ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಹೆಚ್ಚು ಸಮಯವನ್ನು ನೀಡಲು ಬಯಸುತ್ತೇನೆ. ಇದರಿಂದ ನೀನು ಪ್ರತಿಯೊಂದಕ್ಕೂ ಮಾನಸಿಕವಾಗಿ ಸಿದ್ಧಳಾಗಿರುತ್ತೀಯ. ಇದನ್ನು ಕೇಳಿದಾಗ ಅವಳು ದೃಷ್ಟಿಯನ್ನು ತಪ್ಪಿಸಲಾರಂಭಿಸಿದಳು. ಸುಮಾರು 1 ಗಂಟೆಯ ನಂತರ ಡಾಕ್ಟರ್ ಅಲ್ಲಿಗೆ ಬಂದರು ಮತ್ತು ಅವರು ಅನಿಕಾಳಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದರು. ಏನೇ ಆಗಲಿ, ಇನ್ನು ಮುಂದೆ ಯಾವುದೇ ವಿಷಯದ ಬಗ್ಗೆ ಒತ್ತಡ ಮಾಡಿಕೊಳ್ಳಬಾರದು ಅಥವಾ ಯಾವುದಕ್ಕೂ ಚಿಂತಿಸಬಾರದು ಮತ್ತು ಒಂದು ವೇಳೆ ಇದು ನಿಮಗೆ ಒತ್ತಡ ನೀಡಿದರೆ ನೀವು ನನಗೆ ಹೇಳಿ ಎಂದು ಹೇಳುತ್ತಾರೆ. ಆಗ ಡಾಕ್ಟರ್ ಅವಳ ಪತಿಯ ಬಾಲ್ಯದ ಸ್ನೇಹಿತೆ ಎಂಬ ರಹಸ್ಯವು ಬಹಿರಂಗವಾಯಿತು. ಇದನ್ನು ತಿಳಿದ ನಂತರ ಅವಳ ಮುಖ ಮತ್ತೆ ಕೋಪದಿಂದ ಕೆಂಪಾಯಿತು. ಅವಳು ಡಾಕ್ಟರ್ನೊಂದಿಗೂ ಸರಿಯಾಗಿ ಮಾತನಾಡಲಿಲ್ಲ. ಆದರೆ ಡಾಕ್ಟರ್ ಮಾಲಾ ದಕ್ಷ ಆರ್ಯನನ್ನು ಪ್ರಶ್ನಿಸಿಯೇ ಬಿಟ್ಟರು. ನೀನು ವಿಶ್ವವಿದ್ಯಾನಿಲಯದಲ್ಲಿ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲವಲ್ಲ? ವಾಸ್ತವವಾಗಿ ಕಾಲೇಜಿನಲ್ಲಿಯೂ ನಿನಗೆ ಗರ್ಲ್ ಫ್ರೆಂಡ್ ಇರಲಿಲ್ಲ. ನಿನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಸೇರಿಸಿಕೊಳ್ಳುವಂಥದ್ದು ಏನಾಯಿತು? ಆದರೆ ನೀನು ನಿನ್ನ ಜೀವನದಲ್ಲಿ ಒಬ್ಬ ಪ್ರಬುದ್ಧ ಹುಡುಗಿಯನ್ನು ಸೇರಿಸಿಕೊಳ್ಳುವುದಾಗಿ ಹೇಳುತ್ತಿದೆಯಲ್ಲ. ಇದನ್ನು ಕೇಳಿ ಅನಿಕಾ ದಕ್ಷನ ಮುಖವನ್ನು ಸೂಕ್ಷ್ಮವಾಗಿ ನೋಡಲಾರಂಭಿಸಿದಳು. ಮನೆಯವರು ಬಲವಂತವಾಗಿ ಇದನ್ನೆಲ್ಲ ಮಾಡಿದ್ದಾರೆ ಎಂದು ಅವನು ಹೇಳುತ್ತಾನೆ. ಇಲ್ಲವಾದರೆ ಅನಿಕಾಳ ವಿಷಯದಲ್ಲಿ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ ಎಂದು ಅವಳಿಗೆ ಅನಿಸಿತು. ಆಗ ವೈದ್ಯರ ಎದುರು ತನ್ನ ಘನತೆ ಹೆಚ್ಚುತ್ತದೆ ಎಂದು ಅವಳು ಭಾವಿಸಿದಳು. ಆದರೆ ದಕ್ಷ ಆರ್ಯನು ತನ್ನ ತೋಳುಗಳನ್ನು ಅವಳ ಭುಜಗಳ ಸುತ್ತಲೂ ಸುತ್ತಿ ಪ್ರೀತಿಯಿಂದ
ಪ್ರೀತಿಯ ಮೇಲೆ ಯಾರಿಗೂ ನಿಯಂತ್ರಣವಿಲ್ಲ ಡಾಕ್ಟರ್ ಮಾಲಾ. ಪ್ರೀತಿ ಯಾರಿಗೂ ಯಾವಾಗ ಬೇಕಾದರೂ ಆಗಬಹುದು. ನಾನು ಈ ಹುಡುಗಿಯನ್ನು ಮೊದಲ ಬಾರಿಗೆ ನೋಡಿದಾಗ ಮೊದಲ ನೋಟದಲ್ಲೇ ನಾನು ಅವಳ ಹುಚ್ಚನಾಗಿದ್ದೆ. ಮತ್ತು ಇನ್ನೊಂದೆಡೆ ನನ್ನ ಅಜ್ಜಿಯ ಆಸೆಯೂ ಇದೇ ಆಗಿತ್ತು. ಹಾಗಾಗಿ ನಾನು ನನ್ನ ಪ್ರೀತಿ ಮತ್ತು ನನ್ನ ಅಜ್ಜಿಯ ಆಸೆಗೆ ಪ್ರಾಮುಖ್ಯತೆ ನೀಡಿದೆ ಎಂದು ಹೇಳಿದಾಗ ಅವಳಿಗೆ ಆಶ್ಚರ್ಯವಾಯಿತು. ವಾವ್, ನನಗೆ ನಿನ್ನ ಬಗ್ಗೆ ತುಂಬ ಸಂತೋಷವಾಗಿದೆ ಎಂದು ಅವಳು ಕಷ್ಟಪಟ್ಟು ನಗುತ್ತಾ ಹೇಳಿದಳು. ಏಕೆಂದರೆ ಮಾಲಾ ಕೂಡ ದಕ್ಷ ಆರ್ಯನಿಗೆ ಪ್ರಪೋಸ್ ಮಾಡಿದ ಹುಡುಗಿಯರಲ್ಲಿ ಒಬ್ಬಳಾಗಿದ್ದಳು. ಆದರೆ ದಕ್ಷ ಕಟ್ಟುನಿಟ್ಟಾಗಿ ನಿರಾಕರಿಸಿದ್ದನು. ಮತ್ತು ಈಗ ಅವನ ಪಕ್ಕದಲ್ಲಿ ಒಂದು ಚಿಕ್ಕ ವಯಸ್ಸಿನ ಮುಗ್ಧ ಹುಡುಗಿ ನಿಂತಿರುವುದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾಗಿ ಕಳವಳಗೊಂಡಿದ್ದಳು. ಏಕೆಂದರೆ ಆ ಹುಡುಗಿ ದಕ್ಷನಿಗೆ ಸಮಾನವಾಗಿರಲಿಲ್ಲ ಮತ್ತು ಅವಳು ಹೆಚ್ಚು ಕಲಿತವಳೂ ಆಗಿರಲಿಲ್ಲ. ಅವಳು ಆಗಷ್ಟೇ FSC 2ನೇ ವರ್ಷದಲ್ಲಿದ್ದಳು. ಅವರಿಬ್ಬರು ಮನೆಗೆ ಮರಳಿದ್ದರು. ದಕ್ಷ ಆರ್ಯನು ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದನು. ಹಾಗಾಗಿ ಅವಳು ಕೂಡ ಆರಾಮವಾಗಿ ತನ್ನ ಹಾಸಿಗೆಯ ಮೇಲೆ ಮಲಗಿದಳು. ಬೆಳಿಗ್ಗೆ ಎದ್ದಾಗ ಅವನು ತನ್ನ ಬಹಳ ಹತ್ತಿರ ಇದ್ದುದನ್ನು ಮತ್ತು ಅವಳ ಮುಖದ ಮೇಲೆ ಬಾಗಿದ್ದನ್ನು ಅವಳು ನೋಡಿದಳು. ಇದನ್ನು ನೋಡಿ ಅವಳ ಹೃದಯ ಬಡಿದುಕೊಂಡಿತು. ಮರುಕ್ಷಣವೇ ಅವಳು ತನ್ನ ರೆಪ್ಪೆಗಳನ್ನು ಮುಚ್ಚಿದಳು ಮತ್ತು ಅವಳ ರೆಪ್ಪೆಗಳು ನಡುಗಲಾರಂಭಿಸಿದವು. ನೀನು ತುಂಬ ಸುಂದರವಾಗಿದ್ದೀಯ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಇದನ್ನು ಹೇಳಿ ಅವನು ತನ್ನ ಹೆಬ್ಬೆರಳನ್ನು ಅವಳ ತುಟಿಗಳ ಮೇಲೆ ತಿರುಗಿಸಿದಾಗ ಅವಳು ನಾಚಿಕೆಯಿಂದ ಪಕ್ಕಕ್ಕೆ ತಿರುಗಿ ಮಲಗಿದಳು. ದಕ್ಷ ಆರ್ಯನು ಅವಳ ಭುಜಗಳಿಂದ ಹಿಡಿದು ಮತ್ತೆ ತನ್ನ ಕಡೆಗೆ ತಿರುಗಿಸಿದನು. ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ನಿನಗೆ ನನ್ನ ಬಗ್ಗೆ ದೂರು ಇತ್ತು ಅಲ್ಲವೇ? ನಾನು ನಿನ್ನ ಯಾವುದೇ ಮಾತು ಕೇಳುವುದಿಲ್ಲ, ನಿನ್ನ ಕಡೆ ಗಮನ ಕೊಡುವುದಿಲ್ಲ ಮತ್ತು ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದಿಲ್ಲ ಎಂದು. ಅವನು ಈಗ ಅವಳನ್ನು ಪ್ರಶ್ನಿಸಲಾರಂಭಿಸಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಹೌದು, ನನಗೆ ಇದೆಲ್ಲವೂ ಅನಿಸುತ್ತಿತ್ತು. ಬಹುಶಃ ಅಜ್ಜಿಯ ಕಾರಣದಿಂದಾಗಿ ನೀವು ಈ ಮದುವೆಯನ್ನು ಬಲವಂತವಾಗಿ ಮಾಡಿಕೊಂಡಿದ್ದೀರಿ ಎಂದು ನನಗೆ ಅನಿಸಿತು. ಆದರೆ ನೀವು ನನ್ನನ್ನು ಬೇಗನೆ ನಿಮ್ಮ ಜೀವನದಿಂದ ಹೊರಹಾಕಿ ನಿಮ್ಮ ವಯಸ್ಸಿನ ಯಾವುದೇ ಪ್ರಬುದ್ಧ ಹುಡುಗಿಯನ್ನು ಮದುವೆಯಾಗುತ್ತೀರಿ ಎಂದು ನನಗೆ ಅನಿಸಿತು. ಏಕೆಂದರೆ ನಾನು ಮೂರ್ಖಳು. ನಿಮ್ಮೊಂದಿಗೆ ಹೆಜ್ಜೆ ಹಾಕಿ ನಡೆಯಲು ನನಗೆ ಸಾಧ್ಯವಿಲ್ಲ. ನಿಮ್ಮ ಮುಂದೆ ನಾನು ಒಂದು ಚಿಕ್ಕ ಮಗುವಿನಂತೆ ಕಾಣುತ್ತೇನೆ. ಜನರು ನಮ್ಮ ಸಂಬಂಧದ ಬಗ್ಗೆ ಮಾತನಾಡುತ್ತಾರೆ ಮತ್ತು ನಿಮ್ಮ ಘನತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಿ. ಅವಳು ಮುರಿದ ಧ್ವನಿಯಲ್ಲಿ ಹೇಳಿದಾಗ ದಕ್ಷ ಆರ್ಯನು ತಕ್ಷಣವೇ ಅನಿಕಾಳ ತುಟಿಗಳ ಮೇಲೆ ಬೆರಳಿಟ್ಟನು. ಇಂದು ಈ ಮಾತನ್ನು ಹೇಳಿದ್ದೀಯ, ಆದರೆ ಮತ್ತೆಂದಿಗೂ ಹೇಳಬೇಡ. ನಾನು ಸಾಯಬಹುದು, ಆದರೆ ನಿನ್ನನ್ನು ಎಂದಿಗೂ ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ನೀನು ನನಗೆ ನನ್ನ ಇಡೀ ಪ್ರಪಂಚ. ನೀನು ನನ್ನ ಜೀವನ ಮತ್ತು ನಾನು ನನ್ನ ಕೈಯಾರೆ ನನ್ನ ಜೀವನವನ್ನು ಹೇಗೆ ಮುಗಿಸಲಿ? ನಮ್ಮ ಮದುವೆ ಯಾವ ಪರಿಸ್ಥಿತಿಗಳೇ ಆಯಿತು ಎಂದು ನಿನಗೆ ಗೊತ್ತಿದೆ. ಅಂತಹ ಪರಿಸ್ಥಿತಿಗಳಲ್ಲಿ ಮದುವೆಯಾಗುವುದು ಬಹಳ ದೊಡ್ಡ ವಿಷಯ ಮತ್ತು ಅದಕ್ಕಿಂತ ದೊಡ್ಡ ವಿಷಯವೆಂದರೆ ಆ ಮದುವೆಯನ್ನು ಜೀವನದುದ್ದಕ್ಕೂ ನಿಭಾಯಿಸುವುದು. ಅವನ ಮಾತುಗಳನ್ನು ಕೇಳಿ ಅವಳು ಮತ್ತೆ ತನ್ನ ಭೂತಕಾಲದಲ್ಲಿ ಕಳೆದು ಹೋದಳು. ಅವಳು ಆ ಸಮಯದಲ್ಲಿ 15 ವರ್ಷದ ಮುಗ್ಧ ಹೂವಿನಂತೆ ಇದ್ದಳು. ತನ್ನ ಜೀವನದಲ್ಲಿ ಸಂತೋಷದಿಂದ ಮಗ್ನಳಾಗಿದ್ದಳು. ಯೌವನದ ಹೊಸ್ತಿಲನ್ನು ದಾಟಿದ್ದಳು. ಆದರೆ ಬಾಲ್ಯವು ಇನ್ನೂ ಹೋಗಿರಲಿಲ್ಲ. ಚಿಕ್ಕ ಮಕ್ಕಳೊಂದಿಗೆ ಆಟವಾಡುವುದು, ಚಾಕೊಲೇಟ್ ಐಸ್ ಕ್ರೀಮ್ ತಿನ್ನುವುದು ಅವಳ ನೆಚ್ಚಿನ ಹವ್ಯಾಸಗಳಾಗಿದ್ದವು. ಮನೆಯಲ್ಲಿ ಒಂದು ಕ್ಷಣವೂ ನಿಲ್ಲುತ್ತಿರಲಿಲ್ಲ. ಶಾಲೆಯಿಂದ ಬಂದ ತಕ್ಷಣ ಚೀಲವನ್ನು ಒಂದು ಕಡೆ ಎಸೆದು ಹೊರಗೆ ಬೀದಿ ಮಕ್ಕಳೊಂದಿಗೆ ಆಟವಾಡಲು ಹೊರಡುತ್ತಿದ್ದಳು. ಅವಳ ತಾಯಿ ಹಿಂದಿನಿಂದಲೇ ಅವಳನ್ನು ತಡೆಯುತ್ತಿದ್ದರು. ಅನಿಕಾ, ನೀನು ಈಗ ದೊಡ್ಡವಳಾಗುತ್ತಿದ್ದೀಯ ಮಗಳೇ, ನಿನ್ನ ಬಗ್ಗೆ ಕಾಳಜಿ ವಹಿಸು. ಹೀಗೆ ಹುಡುಗಿಯರು ಹೊರಗೆ ಹುಡುಗರೊಂದಿಗೆ ಆಟವಾಡುವುದು ಸರಿಯಾಗಿ ಕಾಣಿಸುವುದಿಲ್ಲ ಎಂದು ಹೇಳುತ್ತಿದ್ದರು. ಅನಿಕಾ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತಿದ್ದಳು ಮತ್ತು ಅವಳು ಹೊರಗೆ ಆಟವಾಡುವವರೆಗೂ ಅನಿಕಾಳ ತಾಯಿ ಅವಳ ಮೇಲೆ ಸಂಪೂರ್ಣ ನಿಗಾ ಇಡುತ್ತಿದ್ದರು. ಏಕೆಂದರೆ ಅನಿಕಾ ಯೌವನದ ಹೊಸ್ತಿಲನ್ನು ದಾಟಿದಂತೆಲ್ಲ ಅವಳು ಅರಳಿದ ಗುಲಾಬಿಯಂತೆ ಆಗುತ್ತಿದ್ದಳು. ಅವಳ ಮುಗ್ಧ ಸೌಂದರ್ಯವನ್ನು ನೋಡುವವರ ಕಣ್ಣುಗಳು ಅತ್ತಿತ್ತ ಅಲೆದಾಡುತ್ತಿದ್ದವು. ಅನಿಕಾಳ ತಾಯಿ ಹೃದಯದ ಮೇಲೆ ಕೈಯಿಟ್ಟು ತನ್ನ ಮಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೇ ದೇವರೇ, ನೀನು ಅವಳಿಗೆ ಎಷ್ಟು ಸೌಂದರ್ಯದ ಸಂಪತ್ತನ್ನು ನೀಡಿದ್ದೀಯೋ ಹಾಗೆಯೇ ಅವಳ ಅದೃಷ್ಟವನ್ನು ಉತ್ತಮಗೊಳಿಸು. ಆದರೆ ಅವಳು ಏನು ಯೋಚಿಸಿದ್ದಳು? ಜೀವನವು ಹೀಗೆ ತಿರುವು ತೆಗೆದುಕೊಳ್ಳುತ್ತದೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಅವಳ ಎಲ್ಲ ತುಂಟತನಗಳು ಕೇವಲ ದುಃಖಗಳಾಗಿ ಬದಲಾಗುತ್ತವೆ. ಅವಳ ತಂದೆ ನಿಧನರಾದ ತಕ್ಷಣ ಅವಳ ಮಾವ ತನ್ನ ನಿಜವಾದ ಮುಖವನ್ನು ತೋರಿಸಿದನು. ಅವರು ಅವಳ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಲ್ಲದೆ ಅವಳ ತಾಯಿಯ ಬಳಿ ಇದ್ದ ಎಲ್ಲ ಆಭರಣಗಳನ್ನು ಸಹ ತೆಗೆದುಕೊಂಡರು. ಅವರು ಅವಳನ್ನು ತಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ಬಂದಿಯಾಗಿಸಿ ಸೇವಕಿಯಂತೆ ನಡೆಸಿಕೊಳ್ಳುತ್ತಿದ್ದರು. ತಂದೆಯ ಸಾವಿನ ದುಃಖವು ಅನಿಕಾಳ ತಾಯಿಗೆ ಹೃದಯಾಘಾತಕ್ಕೆ ಕಾರಣವಾಯಿತು ಮತ್ತು ಅವರು ಅನಿಕಾಳನ್ನು ಈ ಕ್ರೂರ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದರು. ಈಗ ಅನಿಕಾ ತನ್ನ ಮಾವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿದ್ದಳು. ಅಜ್ಜಿಗೆ ತನ್ನ ಮೊಮ್ಮಗಳ ಬಗ್ಗೆ ತುಂಬ ನೆನಪಾಗುತ್ತಿತ್ತು. ಆದರೆ ಅವರು ಅವಳನ್ನು ಭೇಟಿಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗಲೆಲ್ಲ ಅವಳ ಮಾವ ಯಾವುದಾದರೂ ನೆಪ ಹೇಳುತ್ತಿದ್ದರು.
ಅವಳು ಓದಿನಲ್ಲಿ ತುಂಬ ಬ್ಯುಸಿಯಾಗಿದ್ದಾಳೆ ಎಂದು. ಒಂದು ದಿನ ಅಜ್ಜಿಗೆ ಹೃದಯದಲ್ಲಿ ತುಂಬ ಆತಂಕವಾಗುತ್ತಿತ್ತು. ಅವರಿಗೆ ಪದೇ ಪದೇ ಏನೋ ಕೆಟ್ಟದ್ದು ಆಗುತ್ತಿದೆ ಎಂಬ ಭಾವನೆ ಬರುತ್ತಿತ್ತು. ಮತ್ತು ಹಿಂದಿನ ರಾತ್ರಿ ಅವರು ತಮ್ಮ ಕನಸಿನಲ್ಲಿಯೂ ತಮ್ಮ ಮೊಮ್ಮಗಳು ತೊಂದರೆಯಲ್ಲಿರುವುದನ್ನು ನೋಡಿದ್ದರು. ಅನಿಕಾ ಅವರ ಕನಸಿನಲ್ಲಿ ಬಂದು, ಅಜ್ಜಿ, ನೀವು ಎಂತಹ ತಾಯಿ, ನಿಮ್ಮ ಮಗಳು ಎಷ್ಟು ಕಷ್ಟದಲ್ಲಿದ್ದಾಳೆ ಎಂದು ನಿಮಗೆ ಸ್ವಲ್ಪವೂ ಚಿಂತೆ ಇಲ್ಲವೇ ಎಂದು ಹೇಳುತ್ತಿದ್ದಳು. ಅಜ್ಜಿಗೆ ಸಾಮಾನ್ಯವಾಗಿ ನಿಜವಾದ ಕನಸುಗಳೇ ಬರುತ್ತಿದ್ದವು. ಅನಿಕಾಳನ್ನು ಭೇಟಿಯಾಗಲು ಹೋಗಲೇಬೇಕು ಎಂದು ಹಠ ಹಿಡಿದರು. ಚಿಕ್ಕಪ್ಪ ಹೇಳಿದರು, ಅವಳ ಮಾವ ನಮ್ಮನ್ನು ಇಷ್ಟಪಡುವುದಿಲ್ಲ. ನಮ್ಮನ್ನು ನೋಡಿದರೆ ಅವರಿಗೆ ಕೋಪ ಬರುತ್ತದೆ. ಅಯ್ಯೋ, ನನಗೆ ಯಾರ ಕೋಪದಿಂದಲೂ ಯಾವುದೇ ವ್ಯತ್ಯಾಸವಿಲ್ಲ. ನನಗೆ ಕೇವಲ ನನ್ನ ಮೊಮ್ಮಗಳನ್ನು ಭೇಟಿಯಾಗಬೇಕು. 4 ತಿಂಗಳುಗಳಾಗಿವೆ, ನಾನು ಅವಳ ಮುಖವನ್ನು ನೋಡಿಲ್ಲ. ನನ್ನ ಮಗು ಯಾವ ಸ್ಥಿತಿಯಲ್ಲಿದೆಯೋ ಗೊತ್ತಿಲ್ಲ. ಸರಿಯಾಗಿ ಊಟ ಮಾಡಿದ್ದಾಳೆಯೋ ಇಲ್ಲವೋ. ನನ್ನ ಮುಗ್ಧ ಮಗು. ನಾನು ಮೊದಲೇ ಅವಳನ್ನು ಅಲ್ಲಿಗೆ ಕಳುಹಿಸಲು ಬಯಸಿರಲಿಲ್ಲ. ಆದರೆ ಆ ಮಾವನ ಮೇಲೆ ದೇವರ ಕೋಪ ಬೀಳಲಿ, ಅವನು ಅವಳನ್ನು ಬಲವಂತವಾಗಿ ತನ್ನೊಂದಿಗೆ ಕರೆದುಕೊಂಡು ಹೋದನು. ಹೀಗೆ ಅವರು ತಮ್ಮ ದೊಡ್ಡ ಮಗನೊಂದಿಗೆ ಅವಳ ತಾಯಿಯ ಮನೆಗೆ ತಲುಪಿದರು. ಆದರೆ ಅವರು ಹಾಲ್ನೊಳಗೆ ಹೆಜ್ಜೆ ಇಟ್ಟ ತಕ್ಷಣ ಅವರಿಗೆ ಜೋರಾದ ಕೂಗುಗಳು ಕೇಳಿಸಿದವು. ಈ ಕೂಗುಗಳು ಬೇರೆ ಯಾರದ್ದೂ ಅಲ್ಲ, ಅನಿಕಾಳದ್ದೇ ಆಗಿದ್ದವು. ಅವಳ ಅತ್ತೆ ಅವಳನ್ನು ಕ್ರೂರವಾಗಿ ಕಪಾಳ ಮೋಕ್ಷ ಮಾಡುತ್ತಿದ್ದರು. ಅವಳು ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಇದನ್ನು ನೋಡಿ ಅಜ್ಜಿಯ ಹೃದಯ ನಡುಗಿ ಹೋಯಿತು. ಮುಂದುವರಿಯುವುದು.